ಧಾರವಾಡದಲ್ಲಿ ಪ್ರಶಾಂತ್ ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ಸ್ಥಳೀಯರ ಆಕ್ರೋಶ ಭುಗಿಲೆದ್ದಿದೆ. ಮಾಳಾಪುರ ಮತ್ತು ಎತ್ತಿನಗುಡ್ಡ ನಿವಾಸಿಗಳು ಬಾರ್ ಮುಂದೆ ಪ್ರತಿಭಟನೆ ನಡೆಸಿ ತಕ್ಷಣ ಪರವಾನಗಿ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಈ ರಸ್ತೆಯ ಬೆಳಗಿನ ಜಾವ ವಾಯು ವಿಹಾರಕ್ಕೆ ಜನರು ಬಳಸುವ ಮಾರ್ಗವಾಗಿದ್ದು, ಪಕ್ಕದಲ್ಲಿ ಮನೆಗಳು ಮತ್ತು ವಿದ್ಯಾರ್ಥಿಗಳು ಸಂಚಾರ ಹೆಚ್ಚಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಬಾರ್ ಆರಂಭವಾದರೆ ಕುಡುಕರ ಹಾವಳಿ ಹಾಗೂ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುತ್ತವೆ ಎಂದು ನಿವಾಸಿಗಳು ಆಗ್ರಹಿಸಿದರು. ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿವಾಸಿಗಳು ಒತ್ತಾಯಿಸಿದ್ದಾರೆ.
ಸಾರ್ವಜನಿಕರು ಈಗ ಇಲ್ಲಿ ಸುತ್ತಮುತ್ತಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಮದ್ಯದ ಅಂಗಡಿ ಓಪನ್ ಮಾಡೋದ್ರಿಂದ ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಈಗ ಅವರ ಮನವಿಯನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ. ಸ್ವೀಕರಿಸ್ಬಿಟ್ಟು ಅದನ್ನು ಮುಂದಿನ ಒಂದು ಇದೇನಿದೆ ಇದ್ರ ಬಗ್ಗೆ ನಾವು ಇನ್ನೊಮ್ಮೆ ಇದನ್ನು ಮಾಡಿಬಿಟ್ಟು ಪರಾಮರ್ಶಿಸಿ, ಅಂದರೆ ಕಾನೂನು ರೀತಿಯ ಏನು ಸಾಧ್ಯತೆಗಳಿದ್ದಾವೆ ಅನ್ನೋದನ್ನು ಪರಾಮರ್ಶಿಸಿ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ಳೋಕ್ಕಾಗುತ್ತೆ. ಕಾನೂನು ಬಿಟ್ಟು ನಾವು ಯಾವುದೇ ಕ್ರಮವನ್ನು ಕೈಗೊಳ್ಳೋಕ್ಕೆ ಬರೋದಿಲ್ಲ. ಕಾನೂನು ರೀತಿಯೇ ಹೋಗಬೇಕಾಗುತ್ತೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಕಾನೂನು ಚೌಕಟ್ಟಿನಲ್ಲಿ ಸಾರ್ವಜನಿಕ ಹಿತದೃಷ್ಟಿಗೋಸ್ಕರನೇ ಸಾರ್ವಜನಿಕರಿಗೋಸ್ಕರನೇ ಕೆಲಸ ಮಾಡ್ತಕ್ಕಂಥವ್ರು. ಸಾರ್ವಜನಿಕರ ಒಂದು ಒಳಿತಿಗೋಸ್ಕರನೇ ನಾವು ಕೆಲಸ ಮಾಡ್ತಕ್ಕಂಥವ್ರು. ಹಾಗಾಗಿಬಿಟ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ನಮ್ಮದೇ ಆದ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಿರೋದ್ರಿಂದ ಮುಂದಿನ ಕ್ರಮ ಏನಾಯಿತು ಅದು ಕಾನೂನು ರೀತಿಯೇ ನಾವು ಮುಂದಿನ ಕ್ರಮ ಕೇಳಿದ್ವಿ. ಈ ಲೈಸೆನ್ಸಿಗಳು ಮತ್ತು ಅನುಮತಿ ಕೇಳಿದ್ರು, ಶಿಫ್ಟಿಂಗಿಗೆ ಅನುಮತಿ ಕೇಳಿದರು. ನಾವು ರೂಲ್ 5 ವ್ಯಾಪ್ತಿಯಲ್ಲಿ ಬರ್ತದೆಲ್ಲ ನೋಡಿದ್ದೀವಿ. ರೂಲ್ 5 ಪ್ರಾಬ್ಲಮ್ ಏನು ಇಲ್ಲ ಅಂತ ಬಂದಾಗ ನಾವು ಅದನ್ನು ಅನುಮತಿ ನೀಡಿರ್ತೀವಿ. ಈಗ ಅದನ್ನು ಅಂಗಡಿ ಶುರು ಆಗೋದಕ್ಕಿಂತ ಮುಂಚೆ ಸಾರ್ವಜನಿಕರು ಅಬ್ಜೆಕ್ಷನ್ ಇದೆ ಅಂದಾಗ ಇನ್ನೊಮ್ಮೆ ನಾವು ಅದನ್ನು ಪರಾಮರ್ಶಿಸಲೇಬೇಕಾಗುತ್ತೆ. ಪರಾಮರ್ಶಿಸ್ತೀವಿ. ಥ್ಯಾಂಕ್ ಯು. ಇವತ್ತಿನ ಪ್ರತಿಭಟನೆ ಇಲ್ಲಿ ನಿನ್ನೆ ಒಂದು ಪ್ರಶಾಂತ್ ಬಾರ್ ಅಂತ ಬಾರ್ ತೆಗೆದಿದ್ರು. ಇಲ್ಲಿ ಅಗ್ರಿ ಯೂನಿವರ್ಸಿಟಿ ಐತಿ. ಆಮೇಲೆ ಹೊತ್ತು ಇಲ್ಲಿ ಸ್ಕೂಲ್ಗಳು ಅದಾವೆ. ಆಮೇಲೆ ಇಲ್ಲೆಲ್ಲ ಇದೇನಪ್ಪ ಇದು ಮಾರ್ಕೆಟ್ ಏರಿಯಾ ಅಲ್ಲ, ಇಲ್ಲೆಲ್ಲ ಜನರು ವಾಸಿಸುವಂಥ ಏರಿಯಾ. ಆಮೇಲೆ ಇಲ್ಲೆಲ್ಲ ರೈತಾಪಿ ಜನ. ಇವತ್ತು ರೈತಾಪಿ ದಿನ ಬೆಳಗಾರ ಹೊಲಕ್ಕೆ ಹೋಗುವಂಥ ಜನ, ಬೆಳಗ್ಗೆ ವಾಕಿಂಗ್ ಹೋಗ್ಯಾರ, ಮಹಿಳೆಯರು ಅಡ್ಡಾಡ್ತಾರೆ. ಇದೇ ಬಾರ್ ಮಾಡುವಂಥ ಸೂಕ್ತ ಸ್ಥಳ ಅಲ್ಲಿದೆ. ಅದಕ್ಕೆಲ್ಲರೂ ಜನರು ಕೊಡ್ರು. ನಿನ್ನೆ ನಮ್ಮ ಮಾಳಾಪುರ ಹಿರಿಯರಾಯ್ತು, ಬೇಸ್ಕೆಲೋಟ್ ಹಿರಿಯರಾಯ್ತು, ಕೊಪ್ಪದ ಕೆರೆ ಹಿರಿಯರಾಯ್ತು, ಕಮಲಾಪುರದಾರಾಯ್ತು, ಇದೇನು ಸಂಬಂಧಪಟ್ಟ ಸುತ್ತಮುತ್ತಲು ಭಾಗದವ್ರು ಎಲ್ಲರೂ ಕುಡ್ಕೊಂಡು, ನೀನು ಎಲ್ಲ ಹಿರಿಯರು ಕುಡ್ಕೊಂಡು, ಎಲ್ಲ ಜಮಾತ್ದಾರು ಕುಡ್ಕೊಂಡು, ಎಲ್ಲರೂ ಎತ್ತಿಂಗುಡದವ್ರು ಕುಡ್ಕೊಂಡು ಇವತ್ತು ಮೀಟಿಂಗ್ ಮಾಡಿ, ಇಲ್ಲ ನಮಗೆ ಇದು ಬಾರ್ ಅವಶ್ಯಕತೆ ಇಲ್ಲ, ಇದು ಮಾಡೋದು ಬೇಡ ಅಂತೇಳಿ ಇನ್ನೊಂದು ಮೀಟಿಂಗ್ ಮಾಡಿದರು. ಅದ್ರ ಪ್ರಕಾರ ಇವತ್ತು ಹೋರಾಟ ಮಾಡಿದ್ವಿ. ಹೋರಾಟ ಮಾಡೋದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಎಕ್ಸೈಸರ್ ಆಯ್ತು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು, ಕಾರ್ಪೊರೇಷನ್ದವ್ರು ಎಲ್ಲರೂ ಬಂದು ಇಲ್ಲ ನಾವು ಇದನ್ನು ಬಂದ್ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಾರೆ. ಆ ಭರವಸೆ ಮ್ಯಾಗ ನಾವು ಇವತ್ತು ಅದನ್ನು ಹೋರಾಟ ಅವ್ರ ಭರವಸೆಗೆ ನಾವು ಬಿಟ್ಟಿವಿ. ಯಾವುದೋ ಪರಿಸ್ಥಿತಿ ನಾಳೆ ಅವ್ರು ಯಾವುದೋ ಪರಿಸ್ಥಿತಿ ಶಿಫ್ಟ್ ಮಾಡ್ತಿದ್ದಾರೆ. ಒಂದು ವೇಳೆ ಇದೇನು ಮತ್ತೆ ಸ್ಟಾರ್ಟ್ ಮಾಡಿದ್ರಿಂದ ಇದೇನು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಹಾಂ, ನನ್ನ ಹೆಸರು ರಾಜಶೇಖರ್ ಕಂಪ್ತಿ ಅಂತೇಳಿ, ವಾರ್ಡ್ ನಂಬರ್ 4 ಕಾರ್ಪೊರೇಟರ್. ಮಾಳಾಪುರ ಎತ್ತಿನಗುಡ್ಡ ರೋಡು 4ನೇ ವಾರ್ಡಿಗೆ ಸಂಬಂಧಪಡ್ತೈತೆ. ಬಟ್ ಇದು 4ನೇ ವಾರ್ಡ್ ಅನ್ನೋಕ್ಕಿಂತ ನಾನು ಗುಲ್ಗಂಜಿಕೊಪ್ಪ, ಮಹಬೂಬನಗರ, ಮಾಳಾಪುರ, ಕಮಲಾಪುರ, ಎತ್ತಿನಗುಡ್ಡ ಎಲ್ಲ ಜನರಿಲ್ಲಿ ಅಡ್ಡಾಡುವ ರಸ್ತೆ ಇದೆ. ಹೀಗಾಗಿ ಅದಕ್ಕಾಗಿ ಈಗ ಕೂಡಲೇ ಏನಾಗೈತೆ, ಗಾಂಜಾ ಹವಳಿ, ಕುಡುಕುರ ಹವಳಿ, ಈಗ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡುವಂಥದ್ದು ಈಗಾಗಲೇ ಭಾಳ ಇದನ್ನಾಗೈತೆ, ತೊಂದರೆ ಆಗೈತೆ. ಹಾಗಾಗಿ ಏನಾಗಿಬಿಟ್ಟೈತೆ ಅಂದ್ರೆ ಸಬರ್ಬನ್ ಲಿಮಿಟ್ ಏನಾಗೈತಿ ದ್ವಾಡದೈತ್ರಿ. ಸಬರ್ಬನ್ ಲಿಮಿಟ್ನಾಗ ಏನಾಗೈತಿ, ಪೊಲೀಸರಿಗೂ ಏನಾಗೈತಿ ಅಂದ್ರೆ ಇದನ್ನು ತಡೆ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗಾಗತ್ತೈತೆ. ಅದಕ್ಕಾಗಿ ಏನಾಗಿಬಿಟ್ಟೈತಿ, ಇದು ನೂತನವಾಗಿ ಏನು ಬಾರ್ ಓಪನಿಂಗ್ ಆಗೈತಲ್ಲ, ಇದೌಟ್ ಇಂಟಿಮೇಷನ್, ಇದೌಟ್ ಪರ್ಮಿಷನ್, ಇದು ಏನು ಜಾಗ ಲೇಔಟ್, ಇದು ಲೇಔಟ್ ಲೀಗಲ್ ಐತೋ, ಏನು ಕರೆಂಟ್ ಲೀಗಲ್ ಐತೋ, ಏನು ಬಿಲ್ಡಿಂಗ್ ಪರ್ಮಿಷನ್ ಲೀಗಲ್ ಐತೋ ಯಾವುದೂ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ಏನಾಗಿದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಾರೆ. ಬಟ್ ಇದೆಲ್ಲ ಸಬರ್ಬನ್ ನೀವು ನಮ್ಗೆ ಏನಾಯ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಮಾಹಿತಿ ಕೊಡಬೇಕು. ನಮ್ಗೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಕೊಡಬೇಕು. ಅದನ್ನು ಕೊಟ್ಟಿಲ್ಲ ಅವರು ಕೊಡ್ಬಂದಕ್ಕೆ ನಮಗೂ ಯಾವುದೂ ಮಾಹಿತಿ ಇಲ್ಲ, ಏನಿಲ್ಲ. ಅಚಾನಕ್ ನಮಗೂ ಏನಾಗೈತೆ, ನಿನ್ನೆ ಗೊತ್ತಾಗೈತಿ. ನಿನ್ನ ಒಂದದಿಂದ ಗೊತ್ತಾಗಿದ್ದಕ್ಕೆ ಇಷ್ಟು ಮಂದಿ ಕುಡ್ಯಾರ. ಈಗ ಅಕಸ್ಮಾತ್ ಈಗ ಅವರು ನಮ್ಮ ಸ್ಥಳಕ್ಕೆ ಬಂದು ಏನಾಗೈತಿ, ಎಕ್ಸೈಜ್ನವ್ರು ಆಯ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು, ಕಾರ್ಪೊರೇಷನ್ದವ್ರು ಬಂದು ಎಲ್ಲ ಏನು ಮಾಡ್ಯಾರ, ನಮ್ಗೆ ಭರವಸೆ ಕೊಟ್ಟು ಒಂದು ಮನವಿ ತೊಗೊಂಡು ಹೋಗಿದ್ದಾರೆ. ಇಮಿಡಿಯೇಟ್ಲಿ 1 ದಿನ ಅಥವಾ 2 ದಿನ ಅಷ್ಟೇ ನೋಡ್ತೇವೆ. ಈಗ ಇಲ್ಲಿ ನಾವು ಬೋರ್ಡನ್ನು ತೆಗ್ಸೇವೆ. ಮುಂದೆ ಬರೋದಿಂದಾಗ 2 ದಿನದಾಗ ಅವ್ರು ನಮ್ಗೆ ಹೆಂಗೆ ಮಾತು ಕೊಟ್ಟಾರ ಅದ್ರ ಪ್ರಕಾರ ಅವರು ಮಾತಿನ ಪ್ರಕಾರ ನಡ್ಕೊಂಡ್ರು ಹಂಗಾತೆ. ಇಲ್ಲ ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಾವೇನು ಮಾಡಬೇಕು, ಕಾನೂನು ಕೈಯಾಗಿ ತೊಗೊಂಡು ಏನೈತಲ್ಲ ಇದನ್ನು ಒಳಗೆ ಹೊಕ್ಕೆ ಅದನ್ನೆಲ್ಲ ನಾವು ಡೆಮಾಲಿಷನ್ ಮಾಡುವಂಥದ್ದು ನಾವು ಏನು ಮಾಡ್ತೀವಿ, ಮುಂದೆ ಬರೋದಂತ ಹೋರಾಟ ಮಾಡ್ತೀವಿ. MS ಅಮೀನ್ ಮಾಯಿ, ಭ್ರಷ್ಟಾಚಾರ ನಿರ್ಮೂಲನೆ ಜಿಲ್ಲಾಧ್ಯಕ್ಷರು. ಇವತ್ತಿನ ದಿವಸ ಈ ಒಂದು ಮಾಳಾಪುರ ರಸ್ತೆ, ಎತ್ತಿನಗುಡ್ಡ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾದಂಥ ಪ್ರಶಾಂತ್ ಬ್ರಾನ್ ರೆಸ್ಟೋರೆಂಟ್ನ ಬೀಗ ಹಾಕಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಯಾಕಂತಂದ್ರೆ ಈ ಒಂದು ಏರಿಯಾ ಹೆಂಗೈತೆ ಅಂದ್ರೆ ಆಜು ಬಾಜು ರೆಸಿಡೆನ್ಷಿಯಲ್ ಪರ್ಪಸ್ ಇದ್ರೂ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಯಾವ ಬೇಸ್ ಮ್ಯಾಗ ಅವ್ರು ಕೊಟ್ಟರು, ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಇದಕ್ಕೆ ಆಲ್ರೆಡಿ ನಂಬರ್ ಕೊಟ್ಟಿದ್ದಾರೆ. ಯಾವ ಬೇಸ್ ಮ್ಯಾಗ ಅವ್ರು ಕೊಟ್ಟರು, ಯಾಕಂದ್ರೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಕ್ಚುಲಿ ಕೊಡಕ್ಕೆ ಬರ್ದಿಲ್ಲ ಇದಕ್ಕೆ. ಮತ್ತು ಆಲ್ರೆಡಿ ಕರೆಂಟು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸಕ್ರಮಕ್ಕೆ. ಅದು ಯಾವ ಬೇಸ್ ಮ್ಯಾಗ ಇವ್ರು ಕೊಟ್ಟಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಇದ್ದಂಥ ಎಲ್ಲ ಸಾರ್ವಜನಿಕರು ಇವತ್ತು ಜಾತಿ ಭೇದ ಮರೆತು ಎಲ್ಲ ಸಾರ್ವಜನಿಕರು ಇದಕ್ಕೆ ಒಂದುಗೂಡ್ಯಾರ. ಯಾಕಂತಂದ್ರೆ ಇಲ್ಲಿ ಸಾಯಂಕಾಲ ಹೊತ್ತಿಗೆ, ಬೆಳಗ್ಗೆ ಹೊತ್ತಿಗೆ ತಾಯಂದ್ರೆ ವಾಕಿಂಗ್ ಮಾಡ್ತಾರೆ. ಅದೇ ರೀತಿ ಸ್ಕೂಲ್ ಮಕ್ಕಳು ಕೂಡ ಸಾಯಂಕಾಲ ಟ್ಯೂಷನ್ ಹೋಗ್ತಾವೆ, ಬೆಳಗ್ಗೆ ಟ್ಯೂಷನ್ ಹೋಗ್ತಾವೆ. ಆಮೇಲೆ ಸ್ಕೂಲ್ ರೆಸಿಡೆನ್ಷಿಯಲ್ ಬಸ್ ಕೂಡ ಇಲ್ಲಿ ಬರ್ತಿದ್ದಾವೆ. ಅದೆಲ್ಲ ಗಮನಕ್ಕಿದ್ರು ಕೂಡ ಅಧಿಕಾರಿಗಳು ಯಾವ ಇದ್ರ ಪರ್ಮಿಷನ್ ಕೊಟ್ಟರಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ತಕ್ಷಣ ಇದು ನಿನ್ನೆ ಪರ್ಮಿಷನ್ ಅವರು ಆನ್ ಮಾಡಿದ್ರು. ಅದ್ರ ಸಂಬಂಧ ನಾವೆಲ್ಲರೂ ಸೇರಿ ಪ್ರತಿಭಟನೆ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀವಿ, ಜಾತಿ ಭೇದ ಮಾತು. ಯಾಕಂತಂದ್ರೆ ಇದು ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಅಲ್ಲಿದೆ.
ಯಾಕಂದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ವಿಚಾರ ಮಾಡ್ಬೇಕಾಕೈತಿ ಇವತ್ತು. ಸಣ್ಣ ಸಣ್ಣ ಮಕ್ಕಳ ಮನೆಯಲ್ಲಿ ನಮ್ಮ ತಾಯಂದ್ರೆ ಅಡ್ಡಾಡ್ತಿರ್ತಾರೆ, ಅವ್ರ ಬಗ್ಗೆನೂ ಕೂಡ ನಾವು ವಿಚಾರ ಮಾಡ್ಬೇಕಾಕೈತಿ ಇವತ್ತು. ಅದಕ್ಕೆ ದಯಮಾಡಿ ಅಧಿಕಾರಿಗಳು ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಂಡು ಇದು ಆಲ್ರೆಡಿ ಬಂದ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಸುನಿಲ್ ಮೂರೆ ಅಂತೇಳಿ ಸಮಾಜ ಸೇವಕರು. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.